ನಾನ್ ವೆಜಿಟೇರಿಯನ್ಸ್ಗೆ ಭಾನುವಾರ ಬಾಡೂಟ ಇರಲೇಬೇಕು. ನೀವೇನಾದರೂ ಬೆಂಗಳೂರಲ್ಲಿ ಒಳ್ಳೆ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಇರುವಂಥ ಮಟನ್ನ ಹುಡುಕ್ತಾ ಇದ್ರೆ ಮೀಟ್ ಬಡಿ ಅವರ ಮಟನ್ನ ಒಂದ್ಸಲ ಟ್ರೈ ಮಾಡಿ. ಬ್ಯಾಂಗ್ಳೂರಲ್ಲಿ ಇವ್ರದ್ದು 2 ಔಟ್ಲೆಟ್ ಇದೆ. ಒಂದು ಹೊಯ್ಸಳ ಸರ್ಕಲ್ ಕೆಂಗೇರಿ, ಇನ್ನೊಂದು ಮಾಗಡಿ ರೋಡ್ ಶೀಗೆಹಳ್ಳಿ ಗೇಟಲ್ಲಿದೆ. ಜೊತೆಗೆ ಎವ್ರಿ ಸಂಡೇ ರೆಗ್ಯುಲರ್ ಮಟನ್ ಜೊತೆ ಗುಡ್ಡೆ ಮಾಂಸ ಕೂಡ ಅವೈಲಬಲ್ ಇರುತ್ತೆ. ಮಟನ್ ಸಾಂಬಾರ್ ಮಾಡೋದಕ್ಕೆ ಜಜ್ಜಿದ ಬೆಳ್ಳುಳ್ಳಿ, 1 ಈರುಳ್ಳಿ ಹಾಗೂ 1 ಟೊಮ್ಯಾಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ನಾನಿವತ್ತು ಇಲ್ಲಿ 1 kg ಆಗುವಷ್ಟು ಮಟನನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣದ ಪುಡಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಟನ್ ಮಡಕೆಯಲ್ಲಿ ಬೇಯುವುದು ತುಂಬ ನಿಧಾನ ಆದರೂ ಪ್ರೆಷರ್ ಕುಕ್ಕರಲ್ಲಿ ಮಾಡೋದಕ್ಕಿಂತ ತುಂಬ ಆರೋಗ್ಯಕರ. ಇನ್ನೊಂದು ಪಾತ್ರೆಯಲ್ಲಿ 2 ಈರುಳ್ಳಿನ ಅದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ರಿಂದ 3 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ತಯಾರಿಸಿರೋ ಮಟನ್ ಸಾಂಬಾರ್ ಪುಡಿನ ರುಬ್ಬಿ ಅದನ್ನು ಬೇಯ್ತಾ ಇರುವಂಥ ಮಟನ್ ಜೊತೆ ಸೇರಿಸಿ ನಿಮಗೆ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಹಾಕಿ ಮಟನ್ನ ಮತ್ತೆ ಬೇಯೋದಕ್ಕೆ ಬಿಡಬೇಕು. ಮಸಾಲೆಗೆ 1 ಕಪ್ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಗಸಗಸೆ, ಕಡಲೆ, ಚಕ್ಕೆ, ಲವಂಗ ಹಾಗೂ 1 ಏಲಕ್ಕಿಗೆ 1 ಲೋಟದಷ್ಟು ನೀರನ್ನು ಹಾಕಿ ರುಬ್ಬಿ ಬೇಯ್ತಾ ಇರುವಂಥ ಮಟನ್ ಜೊತೆ ಸೇರಿಸಿ ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಒಳ್ಳೆ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿ ಆಗುತ್ತೆ. ಇದನ್ನು ರಾಗಿ ಮುದ್ದೆ ಜೊತೆ ತಿಂದ್ರೇ ಇದರ ರುಚಿ ಹೆಚ್ಚು. ಟ್ರಸ್ಟ್ ಮೀ, ಮಟನ್ ತುಂಬಾ ರುಚಿಯಾಗಿತ್ತು, ಜೊತೆಗೆ ತುಂಬ ಚೆನ್ನಾಗಿ ಬೆಂದಿತ್ತು. ನೀವೇ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ನೀವು ಕೂಡ ಮೀಟ್ ಬಡಿಯಿಂದ ಮಟನ್ನ ತರಿಸಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ